ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 9/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 22/9/1968. ಓಂ ನಮಃ ಶಿವಾಯ. ಗಾಡ್ಲಿ ಸ್ಟೂಡೆಂಟ್ ಮಕ್ಕಳೇ, ಇಡೀ ಚಕ್ರದಲ್ಲಿ ನಿರಾಕಾರ ತಂದೆಯಿಂದ ಯಾರೂ ಓದಿಲ್ಲ. ಆದ್ದರಿಂದ ಇದೊಂದು ಹೊಸ ಮಾತಾಗಿದೆ ಅಲ್ಲವೇ? ತಂದೆ ಅಂತೂ ಹೇಳುತ್ತಾರೆ, ನಾನು ಪ್ರತಿ 5,000 ವರ್ಷಗಳ ನಂತರ ಬರುತ್ತೇನೆ ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡಲು. ಎಲ್ಲಿಯವರೆಗೆ ಸತೋಪ್ರಧಾನರಾಗಿಲ್ಲವೋ ಅಲ್ಲಿಯವರೆಗೆ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಹೇಗೆ ಬೇರೆ ಶಿಕ್ಷಣದಲ್ಲಿ ಫೇಲ್ ಆಗುತ್ತಾರೋ ಹಾಗೆ ಇದರಲ್ಲೂ ಸಹ ಫೇಲ್ ಆಗುತ್ತಾರೆ. ಓಂ ನಮಃ ಶಿವಾಯ. ಇದನ್ನು ವಿಚಿತ್ರ ಆತ್ಮಿಕ ಶಿಕ್ಷಣ ಎಂದೂ ಸಹ ಹೇಳಲಾಗುತ್ತದೆ. ಹೊಸ ಪ್ರಪಂಚ ಸತ್ಯಯುಗದಲ್ಲೂ ದೇಹದಾರಿಗಳೇ ಒಬ್ಬರಿಗೊಬ್ಬರು ಓದಿಸುತ್ತಾರೆ. ಜ್ಞಾನವಂತೂ ಎಲ್ಲರೂ ಓದಿಸುತ್ತಾರೆ, ಇಲ್ಲೂ ಓದಿಸುತ್ತಾರೆ. ಅವರೆಲ್ಲರೂ ದೇಹದಾರಿಗಳು ದೇಹದಾರಿಗಳಿಗೆ ಒಬ್ಬರು ಇನ್ನೊಬ್ಬರಿಗೆ ಓದಿಸುತ್ತಾರೆ. ವಿದೇಹಿ ಅಥವಾ ಆತ್ಮಿಕ ತಂದೆ ಓದಿಸುತ್ತಾರೆ ಎಂದು ಹೀಗೆಂದು ಕೇಳಿರಲಿಕ್ಕಿಲ್ಲ. ಶಾಸ್ತ್ರಗಳಲ್ಲೂ ಭಗವಾನುವಾಚ ಎಂದು ಬರೆದಿದ್ದಾರೆ, ಆದರೆ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಆಗ ಅವನೂ ಸಹ ದೇಹದಾರಿಯಾದನಲ್ಲವೇ? ಈ ಹೊಸ ಮಾತನ್ನು ಕೇಳಿ ಗೊಂದಲಕ್ಕೊಳಗಾಗುತ್ತಾರೆ. ನಿಮ್ಮಲ್ಲೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುತ್ತೀರಿ. ಆತ್ಮಿಕ ತಂದೆ ಆತ್ಮಗಳಿಗೆ ಓದಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಇದು ಹೊಸ ಮಾತಾಗಿದೆ. ಕೇವಲ ಈ ಸಂಗಮ ಯುಗದಲ್ಲಿಯೇ ಸ್ವಯಂ ತಂದೆ ಬಂದು ಹೇಳುತ್ತಾರೆ, ಇವರ ಮೂಲಕ ನಾನು ನಿಮಗೆ ಓದಿಸುತ್ತೇನೆ. ಜ್ಞಾನಸಾಗರ, ಶಾಂತಿಯ ಸಾಗರ, ಸುಖ ಸಾಗರ, ಎಲ್ಲ ಆತ್ಮಗಳ ತಂದೆಯೂ ಅವರೇ ಆಗಿದ್ದಾರೆ. ಇದು ತಿಳುವಳಿಕೆಯ ಮಾತಾಗಿದೆ ಅಲ್ಲವೇ? ನೋಡುವುದಕ್ಕೆ ಏನೂ ಬರುವುದಿಲ್ಲ. ಆತ್ಮನೇ ಮುಖ್ಯ ಎಂದು ಸಹ ತಿಳಿದುಕೊಂಡಿದ್ದೀರಿ ಮತ್ತು ಅದು ಅವಿನಾಶಿಯಾಗಿದೆ. ಶರೀರವು ವಿನಾಶಿಯಾಗಿದೆ. ಈಗ ಆ ಅವಿನಾಶಿ ಆತ್ಮ ಕುಳಿತು ಓದುತ್ತದೆ. ಬಲೆ ನೀವು ಎದುರಿಗೆ ನೋಡುತ್ತೀರಿ, ಇದು ಸಾಕಾರ ಶರೀರ ಕುಳಿತಿದೆ. ಆದರೆ ಜ್ಞಾನವನ್ನು ಈ ಸಾಕಾರಿ ಶರೀರ ಅಂದರೆ ಬ್ರಹ್ಮ ತಂದೆ ಕೊಡುತ್ತಿಲ್ಲ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಜ್ಞಾನ ಕೊಡುವವರು ವಿದೇಹಿ ತಂದೆಯಾಗಿದ್ದಾರೆ. ಹೇಗೆ ಕೊಡುತ್ತಾರೆ ಅದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಮನುಷ್ಯರು ಇದನ್ನು ಬಹಳ ಕಷ್ಟ ಎಂದು ತಿಳಿದುಕೊಳ್ಳುತ್ತಾರೆ. ಈ ನಿಶ್ಚಯ ಮಾಡಿಸುವುದಕ್ಕಾಗಿ ನೀವು ಎಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ. ಅವರು ಹೇಳುತ್ತಾರೆ, ನಿರಾಕಾರನಿಗೆ ಯಾವುದೇ ನಾಮ, ರೂಪ, ದೇಶ, ಕಾಲ ಇಲ್ಲ ಎಂದು. ಆ ತಂದೆ ಸ್ವಯಂ ಕುಳಿತು ಓದಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ. ಯಾರನ್ನು ನೀವು ನೋಡಲು ಸಾಧ್ಯವಿಲ್ಲವೋ ಅವರು ವಿದೇಹಿಯಾಗಿದ್ದಾರೆ ಎಂದು ತಿಳಿದಿದ್ದೀರಿ. ಪರಮ ಆತ್ಮ ಆಗಿದ್ದಾರೆ. ಅವರದ್ದೇ ಎಲ್ಲರೂ ಮಹಿಮೆ ಗಾಯನ ಮಾಡುತ್ತಾರೆ. ಜ್ಞಾನಸಾಗರ, ಪ್ರೇಮ ಸಾಗರ ಎಂದು ಗಾಯನ ಮಾಡುತ್ತಾರೆ. ಆ ತಂದೆ ಹೇಗೆ ಓದಿಸುವರು? ತಂದೆ ಸ್ವಯಂ ತಿಳಿಸುತ್ತಾರೆ, ನಾನು ಹೇಗೆ ಬರುತ್ತೇನೆ, ಯಾರ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದು. ನಾನು ಯಾವುದೇ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುವುದಿಲ್ಲ. ನಾನು ಎಂದೂ ಮನುಷ್ಯ ಅಥವಾ ದೇವತೆ ಆಗುವುದಿಲ್ಲ. ದೇವತೆಗಳೂ ಸಹ ಶರೀರ ತೆಗೆದುಕೊಳ್ಳುತ್ತಾರೆ. ನಾನು ಸದಾ ಅಶರೀರಿಯಾಗಿಯೇ ಇರುತ್ತೇನೆ. ಡ್ರಾಮಾದಲ್ಲಿ ನನ್ನ ಪಾತ್ರವೇ ಹೀಗಿದೆ. ನಾನು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಆದ್ದರಿಂದ ಇದು ತಿಳುವಳಿಕೆಯ ಮಾತಾಗಿದೆ ಅಲ್ಲವೇ? ನೋಡುವುದಕ್ಕೆ ಬರುವುದೇ ಇಲ್ಲ. ಅವರು ಕೃಷ್ಣ ಭಗವಾನುವಾಚ ಎಂದು ತಿಳಿದುಕೊಳ್ಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ರಥವನ್ನೂ ಸಹ ಹೇಗೆ ಕುಳಿತು ಮಾಡಿದ್ದಾರಲ್ಲವೇ? ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವು ಗೊಂದಲಕ್ಕೊಳಗಾಗುವುದಿಲ್ಲ ತಾನೆ? ಒಂದು ವೇಳೆ ಏನಾದರೂ ಅರ್ಥವಾಗದಿದ್ದರೆ ತಂದೆಯ ಬಳಿ ಬಂದು ತಿಳಿದುಕೊಳ್ಳಿ. ಹಾಗೆ ನೋಡಿದರೆ ಕೇಳದೆಯೇ ತಂದೆ ಎಲ್ಲವನ್ನೂ ತಿಳಿಸುತ್ತಿರುತ್ತಾರೆ. ನೀವು ಏನನ್ನೂ ಕೇಳುವ ಅವಶ್ಯಕತೆಯೇ ಇಲ್ಲ. ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಅವತಾರ ತೆಗೆದುಕೊಳ್ಳುತ್ತೇನೆ. ನನ್ನ ಜನ್ಮವೂ ಸಹ ಅದ್ಭುತವಾಗಿದೆ.
ಮಕ್ಕಳಾದ ನಿಮಗೂ ಸಹ ಆಶ್ಚರ್ಯವೆನಿಸುತ್ತದೆ. ಎಷ್ಟೊಂದು ಅತಿ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿಸುತ್ತಾರೆ. ಬಹಳ ಅತಿ ದೊಡ್ಡ ವಿಶ್ವದ ಮಾಲೀಕರನ್ನಾಗಿ ಮಾಡಲು ತಂದೆ ಬರುತ್ತಾರೆ. ಇದು ಅದ್ಭುತ ಮಾತಾಗಿದೆ ಅಲ್ಲವೇ? ಪ್ರತಿ 5,000 ವರ್ಷಗಳ ನಂತರ, ಹೇ ಆತ್ಮಗಳೇ, ನಾನು ನಿಮ್ಮ ಸೇವೆ ಮಾಡಲು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ತಂದೆ ಆತ್ಮಗಳಿಗೆ ಓದಿಸುತ್ತೇನೆ. ಕಲ್ಪಕಲ್ಪಕ್ಕೂ ಕಲ್ಪದ ಸಂಗಮ ಯುಗದಲ್ಲಿ, ಹೇ ಜೀವಾತ್ಮಗಳೇ, ನಾನು ಯಾರು? ನಾನು ನೀವಾತ್ಮಗಳ ತಂದೆಯಾಗಿದ್ದೇನೆ. ನಾನು ನಿಮ್ಮ ಸೇವೆಗೆ ಬರುತ್ತೇನೆ. ನೀವು ಅರ್ಧಾಕಲ್ಪ ನನ್ನನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಿ, ಹೇ ಪತಿತ ಪಾವನ, ನೀವು ಬನ್ನಿರಿ ಎಂದು. ಕೃಷ್ಣನಿಗೆ ಯಾರು ಪತಿತ ಪಾವನ ಎಂದು ಕರೆಯುವುದಿಲ್ಲ. ಪತಿತ ಪಾವನ ಎಂದು ಪರಮಪಿತ ಪರಮಾತ್ಮನಿಗೆ ಹೇಳುತ್ತಾರೆ. ಅವರು ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ. ಆತ್ಮವೇ ಈ ಶರೀರದ ಮೂಲಕ ಪರಮಾತ್ಮನನ್ನು ಕರೆಯುತ್ತದೆ. ನಾನು ಶರೀರವನ್ನು ಧಾರಣೆ ಮಾಡಿಕೊಂಡು ಈ ಪಾತ್ರವನ್ನು ಅಭಿನಯಿಸುತ್ತೇವೆ ಎಂದು ಆತ್ಮ ತಿಳಿದುಕೊಳ್ಳುತ್ತದೆ. ಪತಿತರನ್ನು ಪಾವನರನ್ನಾಗಿ ಮಾಡಲು ಬಾಬನೇ ಬರಬೇಕಾಗುತ್ತದೆ. ಆದ್ದರಿಂದ ಅಕಾಲ ಮೂರ್ತಿ ಬಾಬಾ, ಅಕಾಲ ಮೂರ್ತಿ ಸತ್ ಟೀಚರ್, ಅಕಾಲ ಮೂರ್ತಿ ಸದ್ಗುರು ಎಂದು ಹೇಳಲಾಗುತ್ತದೆ. ಸಿಖ್ ಜನರದ್ದು ಈ ಶ್ಲೋಕ ಬಹಳ ಚೆನ್ನಾಗಿದೆ. ಆದರೆ ಸದ್ಗುರು ಅಕಾಲ ಮೂರ್ತಿ ಯಾವಾಗ ಬರುತ್ತಾರೆ ಎಂದು ಅವರಿಗೂ ಸಹ ಗೊತ್ತಿಲ್ಲ. ಮನುಷ್ಯರಿಂದ ದೇವತೆ ಎಂಬ ಗಾಯನವೂ ಇದೆ. ಯಾವಾಗ ಆ ತಂದೆ ಬಂದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಎಂದು ಯಾರಿಗೂ ತಿಳಿದಿಲ್ಲ. ಸದ್ಗುರು ಅಕಾಲ ಮೂರ್ತಿ ಬಂದು ಬದಲಾವಣೆ ಮಾಡುತ್ತಾರೆ. ಅವರೇ ಸರ್ವರ ಸದ್ಗತಿ ದಾತರಾಗಿದ್ದಾರೆ. ಇದು ಪಕ್ಕಾ ನಿಶ್ಚಯ ಇರಬೇಕು. ತಂದೆಯೇ ಬಂದು ಏನು ಮಾಡುತ್ತಾರೆ? ಕೇವಲ ಮನ್ಮನಾಭವ ಎಂದು ಹೇಳುತ್ತಾರೆ. ಅದರ ಅರ್ಥವನ್ನೂ ಸಹ ತಂದೆ ತಿಳಿಸುತ್ತಾರೆ. ನಿಮಗೆ ಸದ್ಗುರು ಅಕಾಲ ಮೂರ್ತಿ ತಂದೆಯೇ ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು. ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ವಿಶ್ವದ ಮಾಲೀಕರನ್ನಾಗಿ ಮಾಡಲು ತಂದೆಯೇ ಮಕ್ಕಳಾದ ನಮ್ಮ ಸೇವೆಯಲ್ಲಿ ಬರಬೇಕಾಗುತ್ತದೆ. ತಂದೆ ತಿಳಿಸುತ್ತಾರೆ, ಹೇ ಆತ್ಮಿಕ ಮಕ್ಕಳೇ, ನೀವು ಸತೋಪ್ರಧಾನರಾಗಿದ್ದವರು. ನಂತರ ಪಾತ್ರವನ್ನು ಅಭಿನಯಿಸುತ್ತಾ ಮತ್ತೆ ತಮೋಪ್ರಧಾನರಾದಿರಿ. ಈಗ ಮತ್ತೆ ಸತೋಪ್ರಧಾನರಾಗಲೇಬೇಕು. ಈ ಸೃಷ್ಟಿ ಚಕ್ರ, ಇದರ ಆಯುಷು ನಿಮಗೆ ಗೊತ್ತಿರಲಿಲ್ಲ. ಎಲ್ಲರೂ ಪತಿತರಾಗಿ ಬಿಟ್ಟರು. ಪಾವನ ಪ್ರಪಂಚ ದೇವತೆಗಳ ಪ್ರಪಂಚವಾಗಿತ್ತು. ಅವರೆಲ್ಲರೂ ಎಲ್ಲಿ ಹೋದರು? ಇದು ಯಾರಿಗೂ ಗೊತ್ತಿಲ್ಲ. ಈ ವಿಚಾರವನ್ನು ಕೇಳಿದಾಗ ಗೊಂದಲಕ್ಕೊಳಗಾಗುತ್ತಾರೆ. ಈಗ ತಂದೆಯೇ ಬಂದು ನಿಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಮಕ್ಕಳೇ, ನಾನು ಕಲ್ಪದ ಅಂತ್ಯದಲ್ಲಿ ಒಂದು ಸಾರಿ ಬರುತ್ತೇನೆ. ಪಾವನ ಪ್ರಪಂಚದಲ್ಲಿ ನಾನೇಕೆ ಬರಲಿ? ಅಲ್ಲಿ ಕಾಲ ಬರಲು ಸಾಧ್ಯವಿಲ್ಲ. ತಂದೆಯು ಕಾಲರ ಕಾಲ ಆಗಿದ್ದಾರೆ ಅಲ್ಲವೇ? ಸತ್ಯಯುಗದಲ್ಲಿ ಆ ತಂದೆ ಬರುವ ಅವಶ್ಯಕತೆಯೇ ಇಲ್ಲ. ಅಲ್ಲಿ ಕಾಲನೂ ಬರುವುದಿಲ್ಲ. ಆಗ ಮಹಾಕಾಲ, ಕಾಲಗಳ ಕಾಲ ಬರುವುದಿಲ್ಲ. ಅಂದರೆ ಸತ್ಯಯುಗದಲ್ಲಿ ಮಹಾಕಾಲ ಬರುವುದಿಲ್ಲ. ಇವರು ಬಂದು ಎಲ್ಲ ಆತ್ಮಗಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಖುಷಿಯಿಂದ ಹೋಗುತ್ತೀರಿ ತಾನೇ? ಹೌದು ಬಾಬಾ, ನಾವು ಖುಷಿಯಿಂದ ಮನೆಗೆ ಬರಲು ತಯಾರಿದ್ದೇವೆ. ಅದಕ್ಕಾಗಿಯೇ ನಿಮ್ಮನ್ನು ಕರೆದಿದ್ದೆವು. ಈ ಪತಿತ ಪ್ರಪಂಚದಿಂದ ನಮ್ಮನ್ನು ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ವಾಯ ಶಾಂತಿಧಾಮ ಎಂದು. ಅಂದರೆ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಶಾಂತಿಧಾಮಕ್ಕೆ ಹೋಗಿನೇ ಸ್ವರ್ಗಕ್ಕೆ ಹೋಗಬೇಕು. ಈ ಮಾತುಗಳನ್ನು ಗಳಿಗೆಗೂ ಮರೆಯಬೇಡಿರಿ. ಆದರೆ ಮಾಯಾ ಶತ್ರು ಎದುರಿಗೆ ನಿಂತಿದೆ. ಈ ಮಾತುಗಳನ್ನು ಗಳಿಗೆಗೂ ಮರೆಸಿಬಿಡುತ್ತದೆ. ಆದ್ದರಿಂದ ತಂದೆ ದಿನ ತಿಳಿಸಬೇಕಾಗುತ್ತದೆ. ಪ್ರತಿದಿನವೂ ಎಚ್ಚರಿಸದಿದ್ದರೆ ಮಾಯೆ ಬಹಳ ನಷ್ಟ ಉಂಟು ಮಾಡುತ್ತದೆ. ನಾನು ಸರ್ವಶಕ್ತಿವಂತನಾಗಿದ್ದೇನೆ ಎಂದ ಮೇಲೆ ಮಾಯೆಯೂ ಸಹ ಸರ್ವಶಕ್ತಿವಂತನಾಗಿದೆ. ಅದು ಸಹ ಅರ್ಧ ಕಲ್ಪ ನಿಮ್ಮ ಮೇಲೆ ರಾಜ್ಯ ಆಳುತ್ತದೆ. ಆತ್ಮಿಕ ತಂದೆ ಬಂದು ಆತ್ಮಗಳನ್ನು ಪವಿತ್ರವನ್ನಾಗಿ ಮಾಡಿ ಜ್ಞಾನ ಕೊಡುತ್ತಾರೆ. ಮಾಯೆ ಮತ್ತೆ ಬಂದು ಅಪವಿತ್ರರನ್ನಾಗಿ ಮಾಡುತ್ತದೆ. ಈ ಆಟವೇ ಅಪವಿತ್ರ ಪವಿತ್ರದ್ದಾಗಿದೆ. ಈಗ ತಂದೆ ಹೇಳುತ್ತಾರೆ,
ತಮ್ಮ ನಡತೆಯನ್ನು ಸುಧಾರಿಸಿಕೊಳ್ಳಲು ಪವಿತ್ರರಾಗಿರಿ. ಕಾಮವಿಕಾರಕ್ಕಾಗಿ ಜಗಳ ಇತ್ಯಾದಿಗಳು ಆಗುತ್ತವೆ. ತಂದೆ ಹೇಳುತ್ತಾರೆ, ಈಗ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಆದ್ದರಿಂದ ಆತ್ಮವನ್ನೇ ನೋಡಿ. ಈ ದೈಹಿಕ ನೇತ್ರಗಳಿಂದ ನೋಡಲೇಬೇಡಿ. ನಾವೆಲ್ಲ ಆತ್ಮಗಳು, ಸಹೋದರರು ವಿಕಾರದಲ್ಲಿ ವಶ ಆಗಲು ಹೇಗೆ ಸಾಧ್ಯ? ನಾವು ಅಶರೀರಿಯಾಗಿ ಬಂದಿದ್ದೆವು ಮತ್ತು ಅಶರೀರಿಯಾಗಿ ಹೋಗಬೇಕಿದೆ. ಸತೋಪ್ರಧಾನವಾಗಿ ಆತ್ಮ ಜಗತ್ತಿಗೆ ಬಂದಿತ್ತು ಮತ್ತು ಸತೋಪ್ರಧಾನವಾಗಿಯೇ ತನ್ನ ಮಧುರ ಮನೆಗೆ ಹೋಗಬೇಕಿದೆ. ಮುಖ್ಯವಾಗಿರುವುದೇ ಪವಿತ್ರತೆಯ ಮಾತು. ಸತೋಪ್ರಧಾನವಂತೂ ಅವಶ್ಯವಾಗಿ ಆಗಬೇಕು. ಮನುಷ್ಯರು ಹೇಳುತ್ತಾರೆ, ಪ್ರತಿದಿನ ಅದೇ ಮಾತುಗಳನ್ನು ತಿಳಿಸುತ್ತಾರೆ ಎಂದು. ಇದು ಸರಿಯಾಗಿದೆ. ಆದರೆ ಏನು ತಿಳಿಸಲಾಗುತ್ತದೆಯೋ ಅದರಂತೆ ನಡೆಯಬೇಕಲ್ಲವೇ? ಬಾಬಾ ಏನು ಹೇಳಿದ್ದಾರೆ ಅದನ್ನು ಮಾಡುವುದಕ್ಕಾಗಿಯೇ ತಿಳಿಸಲಾಗುತ್ತದೆ. ಆದರೆ ಕೇಳಿದ್ದನ್ನು ಮಾಡುವುದು ಕಡಿಮೆಯಾದಾಗ ಪ್ರತಿದಿನ ಅವಶ್ಯವಾಗಿ ತಿಳಿಸಬೇಕಾಗುತ್ತದೆ ಅಲ್ಲವೇ? ಬಾಬಾ, ನೀವು ಪ್ರತಿದಿನ ಏನು ತಿಳಿಸುತ್ತೀರೋ ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡೆವು ಎಂದು ಹೀಗೆಂದು ಹೇಳುವುದಿಲ್ಲ ಅಲ್ಲ. ನಾವೀಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೇವೆ ಹೀಗೆ ಹೇಳುತ್ತಾರೆಯೇ? ಇಲ್ಲ, ಇದು ಆಗಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆ ಪ್ರತಿದಿನ ತಿಳಿಸಬೇಕಾಗುತ್ತದೆ. ಈ ಮಾತು ಸರಿಯೇ ಇದೆ. ಆದರೆ ಹೇಳಿದ್ದನ್ನು ಮಾಡುವುದಿಲ್ಲ ಅಲ್ಲವೇ? ತಂದೆಯನ್ನು ನೆನಪೇ ಮಾಡುವುದಿಲ್ಲ. ಮಕ್ಕಳು ಹೇಳುತ್ತಾರೆ, ಬಾಬಾ, ನಾವು ನಿಮ್ಮನ್ನು ಗಳಿಗೆಗೂ ಮರೆತು ಹೋಗುತ್ತೇವೆ. ಆಗ ನೆನಪು ಮಾಡಿಸುವುದಕ್ಕಾಗಿ ತಂದೆಗೆ ಗಳಿಗೆಗೂ ಹೇಳಬೇಕಾಗುತ್ತದೆ. ನೀವೂ ಸಹ ಒಬ್ಬರಿಗೊಬ್ಬರು ಇದನ್ನೇ ತಿಳಿಸಿರಿ. ತಮ್ಮನ್ನು ಆತ್ಮ ಎಂದು ತಿಳಿದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಬೇರೆ ಯಾವುದೇ ಉಪಾಯವಿಲ್ಲ. ಆರಂಭ ಮತ್ತು ಅಂತ್ಯದಲ್ಲಿ ಇದೇ ಮಾತನ್ನು ಹೇಳುತ್ತಾರೆ. ನೆನಪಿನಿಂದಲೇ ಸತೋಪ್ರಧಾನರಾಗಬೇಕಿದೆ. ಬಾಬಾ, ಮಾಯೆಯ ಬಿರುಗಾಳಿಗಳು ಮರೆಸಿಬಿಡುತ್ತವೆ ಎಂದು ಸ್ವಯಂ ಪತ್ರ ಬರೆಯುತ್ತಾರೆ. ಹಾಗಾದರೆ ತಂದೆ ನಿಮಗೆ ಎಚ್ಚರಿಸಬಾರದೆ? ನಿಮ್ಮನ್ನು ಬಿಟ್ಟು ಬಿಡಬೇಕೆ? ತಂದೆಗೆ ಗೊತ್ತಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಚ್ಚರವಾಗುತ್ತಾರೆ. ಎಲ್ಲಿಯವರೆಗೆ ಸತೋಪ್ರಧಾನರಾಗಿಲ್ಲವೋ ವಾಪಸ್ ಹೋಗಲು ಸಾಧ್ಯವಿಲ್ಲ. ಯುದ್ಧದ ಸಂಬಂಧವೂ ಕೂಡ ಇದೆ ಅಲ್ಲವೇ? ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸತೋಪ್ರಧಾನರಾದಾಗಲೇ ಯುದ್ಧ ನಡೆಯುತ್ತದೆ. ಜ್ಞಾನ 1 ಸೆಕೆಂಡಿನದ್ದಾಗಿದೆ. ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿದ್ದೀರಿ. ಪವಿತ್ರರಾದಾಗಲೇ ಅವರಿಂದ ಬೇಹದ್ದಿನ ಸುಖ ಸಿಗುತ್ತದೆ. ಪುರುಷಾರ್ಥವನ್ನು ಚೆನ್ನಾಗಿ ಮಾಡಬೇಕು. ಕೆಲವರಿಗೆ ಏನೂ ಅರ್ಥವಾಗುವುದಿಲ್ಲ. ತಂದೆಯನ್ನು ನೆನಪು ಮಾಡುವ ಬುದ್ಧಿಯೂ ಬರುವುದಿಲ್ಲ. ಈ ಶಿಕ್ಷಣವನ್ನು ಎಂದೂ ಓದಿಲ್ಲ. ಇಡೀ ಚಕ್ರದಲ್ಲಿ ನಿರಾಕಾರ ತಂದೆಯಿಂದ ಯಾರೂ ಸಹ ಓದಿಲ್ಲ. ಆದ್ದರಿಂದ ಇದೊಂದು ಹೊಸ ಮಾತಾಗಿದೆ. ತಂದೆಯೂ ಹೇಳುತ್ತಾರೆ, ನಾನು ಪ್ರತಿ 5,000 ವರ್ಷಗಳ ನಂತರ ಬರುತ್ತೇನೆ ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡಲು. ಎಲ್ಲಿಯವರೆಗೆ ಸತೋಪ್ರಧಾನರಾಗಿಲ್ಲವೋ ಅಲ್ಲಿಯವರೆಗೆ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಹೇಗೆ ಬೇರೆ ಶಿಕ್ಷಣದಲ್ಲಿ ಫೇಲ್ ಆಗುತ್ತಾರೋ ಹಾಗೆ ಇದರಲ್ಲೂ ಸಹ ಮಕ್ಕಳು ಫೇಲ್ ಆಗುತ್ತಾರೆ. ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಶಿವಬಾಬನನ್ನು ನೆನಪು ಮಾಡುವುದರಿಂದ ಏನಾಗುತ್ತದೆ ಎಂದು ಇದನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ. ತಂದೆ ಇದ್ದಾರೆ ಎಂದ ಮೇಲೆ ತಂದೆಯಿಂದ ಖಂಡಿತ ಸ್ವರ್ಗದ ಆಸ್ತಿ ಸಿಗಲೇಬೇಕು. ಸ್ವರ್ಗವೂ ಸಹ 2500 ವರ್ಷ ನಡೆಯುತ್ತದೆ. ಸತ್ಯಯುಗ ತ್ರೇತಾಯುಗಕ್ಕೆ ಸ್ವರ್ಗ, ದ್ವಾಪರ ಕಲಿಯುಗಕ್ಕೆ ನರಕ ಎಂದು ಹೇಳಲಾಗುತ್ತದೆ. ಈ ಮಾತುಗಳು ಮನುಷ್ಯರಿಗೆ ಗೊತ್ತಿಲ್ಲ. ತಂದೆಯೇ ಬಂದು ತಿಳಿಸಬೇಕಾಗುತ್ತದೆ. ತಂದೆ ಹೇಳುತ್ತಾರೆ, ಕಲ್ಪಕಲ್ಪವು ನಾನು ಈ ಒಂದೇ ಮಾತನ್ನು ತಿಳಿಸುತ್ತೇನೆ. ಗುರು ಕೂಡ ಒಂದೇ ಮಂತ್ರ ಕೊಡುತ್ತಾರೆ. 10 ಮಂತ್ರಗಳನ್ನೇನು ಕೊಡುವುದಿಲ್ಲ. ಇಲ್ಲಿ ಮಂತ್ರದ ಮಾತೇ ಇಲ್ಲ. ಇದು ಮನುಷ್ಯರಿಂದ ದೇವತೆಗಳಾಗುವ ಶಿಕ್ಷಣವಾಗಿದೆ. ಈ ಸಂಪೂರ್ಣ ಚಕ್ರದ ಬಗ್ಗೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮತ್ತು ಯಾರ ಬುದ್ಧಿಯಲ್ಲೂ ಇಲ್ಲ. ತಂದೆ ಒಂದು ಸಾರಿ ಬಂದು ತಿಳಿಸುತ್ತಾರೆ. ಈ ಶಿಕ್ಷಣದಿಂದಲೇ ನೀವು ದೇವತೆಯಾಗುತ್ತೀರಿ.
ತಂದೆಗೆ ಆಶ್ಚರ್ಯ ಎನಿಸುವುದಿಲ್ಲ. ನಾನು ಕಲ್ಪಕಲ್ಪವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಬರೆದಿದ್ದಾರೆ. ಭಗವಾನುವಾಚ, ಕೃಷ್ಣನ ಚಿತ್ರವನ್ನು ಹಾಕಿದ್ದಾರೆ. ಈ ತಪ್ಪು ಭಾರತವನ್ನು ಎಷ್ಟು ಕೆಳಗೆ ಬೀಳಿಸಿದೆ. ಇದು ಸಹ ಡ್ರಾಮಾ ಆಗಿದೆ. ಅದಲು ಬದಲು ಸಹ ಆಗಲು ಸಾಧ್ಯವಿಲ್ಲ. ನೀವು ದೇವತೆಗಳಾಗುತ್ತೀರಿ, ನಂತರ ನಂಬರ್ ವಾರ್ ಎಲ್ಲರೂ ಬರುತ್ತಾರೆ. ಇಡೀ ಸೃಷ್ಟಿಯ ಮನುಷ್ಯಾತ್ಮಗಳು ಯಾರಿದ್ದಾರೋ, ಯಾರು ಎಷ್ಟೆಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೋ ಅಷ್ಟನ್ನೇ ತೆಗೆದುಕೊಂಡು ಪಾತ್ರ ಅಭಿನಯಿಸಬೇಕಿದೆ. ಇಷ್ಟೆಲ್ಲ ಮಾತುಗಳು ವೃದ್ಧರು ಇತ್ಯಾದಿಯವರ ಬುದ್ಧಿಯಲ್ಲಿ ಕೂರಲು ಸಾಧ್ಯವಿಲ್ಲದಿದ್ದರೆ ತಂದೆ ಕೇವಲ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ, ಅಷ್ಟೇ. ಆ ಶಿವಬಾಬಾ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಶರೀರದ ತಂದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇದ್ದಾರೆ. ಎಲ್ಲರ ಶರೀರಕ್ಕೆ ಹೆಸರು ಇಡಲಾಗುತ್ತದೆ. ಶಿವಬಾಬಾವಂತೂ ನಿರಾಕಾರನಾಗಿದ್ದಾರೆ. ಅವರನ್ನು ನಿರಾಕಾರ ಆತ್ಮವೇ ನೆನಪು ಮಾಡುತ್ತದೆ. ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗಿ ಶರೀರ ಬಿಟ್ಟು ಮತ್ತೆ ತಂದೆಯ ಬಳಿ ಹೋಗಿ ಸೇರಬೇಕಿದೆ. ತಂದೆಯು ಬಹಳಷ್ಟು ತಿಳಿಸುತ್ತಾರೆ, ಆದರೆ ಎಲ್ಲರೂ ಏಕರಸವಾಗಿ ತಿಳಿದುಕೊಳ್ಳುವುದಿಲ್ಲ. ಮಾಯೆ ಮರೆಸಿಬಿಡುತ್ತದೆ. ಯುದ್ಧ ಎಂದು ಇದಕ್ಕೆ ಹೇಳಲಾಗುತ್ತದೆ. ತಂದೆಯೇ ಕುಳಿತು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ನಿಮಗೆ ಸ್ಮೃತಿ ಬಂತೆ? ಎಷ್ಟೊಂದು ಮಾತುಗಳನ್ನು ತಂದೆ ನೆನಪು ಮಾಡಿಸುತ್ತಾರೆ. ಮುಖ್ಯವಾಗಿ ಏನನ್ನು ಮರೆತಿದ್ದೀರೋ ಅದರ ಲಿಸ್ಟ್ ಮಾಡಿರಿ. ಒಂದು ಮಾತು ಸರ್ವವ್ಯಾಪಿಯದ್ದು. ಭಗವಾನುವಾಚವಿದೆ. ತಂದೆ ಹೇಳುತ್ತಾರೆ, ನಾನು ಸರ್ವವ್ಯಾಪಿಯಲ್ಲ. ಸರ್ವವ್ಯಾಪಿ 5 ವಿಕಾರಗಳಾಗಿವೆ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಗೀತೆಯ ಭಗವಂತ ಕೃಷ್ಣನಲ್ಲ, ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ. ಈ ಭೂತಗಳನ್ನು ಸುಧಾರಿಸಿದರೆ ನೀವು ದೇವತೆಗಳಾಗುತ್ತೀರಿ. ಆದರೆ ಹೀಗೆ ನಾವು ತಿಳಿಸಿದೆವು, ಬರೆಸಿದೆವು ಎಂದು ಯಾರು ಎಂದೂ ಬಾಬನಿಗೆ ಪತ್ರ ಬರೆದಿಲ್ಲ. ಈ ಭೂತಗಳ ಕಾರಣದಿಂದಲೇ ಭಾರತ ಪಾವನ ಇದ್ದದ್ದು ಪತಿತವಾಗಿದೆ. ಪತಿತ ಹೇಗೆ ಆಯಿತು ಎಂದು ಸಹ ತಿಳಿಸಬೇಕಾಗುತ್ತದೆ. ತಂದೆ ಹೇಳುತ್ತಾರೆ, ಈ ಕಾರಣಗಳಿವೆ. ಭಾರತ ಉತ್ಥಾನದಿಂದ ಪತನವಾಗಲು ಇದೇ ಕಾರಣವಾಗಿದೆ. ಭಗವಂತ ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ? ಭಗವಂತನಂತೂ ಒಬ್ಬರೇ ಆಗಿದ್ದಾರೆ. ಯಾರು ಸುಪ್ರೀಂ ತಂದೆ, ಟೀಚರ್, ಗುರು ಆಗಿದ್ದಾರೆ. ಯಾವುದೇ ದೇಹದಾರಿಗೆ ಸುಪ್ರೀಂ ಫಾದರ್, ಸುಪ್ರೀಂ ಟೀಚರ್, ಸುಪ್ರೀಂ ಸದ್ಗುರು ಎಂದು ಹೇಳಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಇಡೀ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ. ಯಾವಾಗ ಸೃಷ್ಟಿ ಸತೋಪ್ರಧಾನವಾಗಿರುತ್ತದೆಯೋ ಆಗ ಶ್ರೀಕೃಷ್ಣ ಬರುತ್ತಾನೆ. ನಂತರ ಸತೋದಲ್ಲಿ ರಾಮಚಂದ್ರ, ನಂತರ ನಂಬರ್ ವಾರ್ ತಮ್ಮ ತಮ್ಮ ಸಮಯದಲ್ಲಿ ಬರುತ್ತಾರೆ. ಚಿತ್ರಗಳಲ್ಲಿ ತೋರಿಸುತ್ತಾರೆ, ಎಲ್ಲ ವಿಷವನ್ನು ಕುಡಿದು ಅವನ ಗಂಟಲೇ ಕಪ್ಪಾಯಿತು ಎಂದು. ಈಗ ಇದನ್ನು ತಿಳಿಸುತ್ತಾ ಅಂದರೆ ಬಾಬನ ಜ್ಞಾನವನ್ನು ತಿಳಿಸುತ್ತಾ ನಿಮ್ಮ ಗಂಟಲೇ ಒಣಗಿ ಹೋಗುತ್ತದೆ. ಮಾತು ಎಷ್ಟು ಚಿಕ್ಕದಾಗಿದೆ, ಆದರೆ ಮಾಯೆ ಎಷ್ಟೊಂದು ಜಬರ್ದಸ್ತಾಗಿದೆ. ನಾವು ಅಂತಹ ಗುಣವಂತ ಸತೋಪ್ರಧಾನರಾಗಿದ್ದೇವೆಯೇ ಎಂದು ಪ್ರತಿಯೊಬ್ಬರು ತಮ್ಮ ಮನಸ್ಸನ್ನು ಕೇಳಿಕೊಳ್ಳಿ. ತಂದೆ ತಿಳಿಸುತ್ತಾರೆ, ಎಲ್ಲಿಯವರೆಗೆ ವಿನಾಶ ಆಗಿಲ್ಲವೋ ಅಲ್ಲಿಯವರೆಗೆ ನೀವು ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಬಲೆ ಎಷ್ಟೇ ತಲೆ ಕೆಡಿಸಿಕೊಂಡರೂ ಪೂರ್ತಿ ಸಮಯ ಕುಳಿತು ಶಿವಬಾಬಾರನ್ನು ನೆನಪು ಮಾಡಿ ಮತ್ತು ಬೇರೆ ಯಾವುದೇ ಮಾತನಾಡಬೇಡಿ ಎಂದು ತಿಳಿಸಿದರು. ತಲೆ ಕೆಡಿಸಿಕೊಳ್ಳುತ್ತಾರೆ. ಬಾಬಾ, ಯುದ್ಧಕ್ಕಿಂತ ಮೊದಲು ನಾನು ಕರ್ಮಾತೀತ ಸ್ಥಿತಿಯನ್ನು ಪಡೆದು ತೋರಿಸುತ್ತೇನೆ. ಅಂತಹವರು ಯಾರಾದರೂ ಇದ್ದರೆ ಹೊರಬರಲಿ, ಅಂದರೆ ಎದ್ದು ನಿಂತು ಹೇಳಲಿ. ಡ್ರಾಮಾದಲ್ಲಿ ಹೀಗೆ ಆಗಲು ಸಾಧ್ಯವಿಲ್ಲ. ಮೊದಲ ನಂಬರ್ನಲ್ಲಿ ಇವರೇ ಹೋಗಬೇಕಿದೆ. ಇವರು ಸಹ ಹೇಳುತ್ತಾರೆ, ನಾವು ಎಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ. ಮಾಯೆಯಂತೂ ಇನ್ನೂ ಪೈಲ್ವಾನಾಗಿ ಬರುತ್ತದೆ. ಬಾಬಾ ಸ್ವಯಂ ಹೇಳುತ್ತಾರೆ, ನನ್ನ ಪಕ್ಕದಲ್ಲೇ ಶಿವಬಾಬಾ ಕುಳಿತಿದ್ದಾರೆ, ಆದರೂ ನಾನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ.
ಬಾಬನನ್ನು ಮರೆತು ಹೋಗುತ್ತೇನೆ. ಬಾಬಾ ನನ್ನ ಜೊತೆಯಲ್ಲೇ ಇದ್ದಾರೆ ಎಂದು ತಿಳಿದುಕೊಳ್ಳುತ್ತೇನೆ. ಆದರೂ ನಾನು ನೆನಪು ಮಾಡಬೇಕಲ್ಲವೇ? ನೀವು ಹೇಗೆ ಮಾಡುತ್ತೀರೋ ಹಾಗೆ ನಾನು ನೆನಪು ಮಾಡುತ್ತೇನೆ. ನಾನು ಜೊತೆಯಲ್ಲೇ ಇದ್ದೇನೆ ಎಂದು ಹೀಗಲ್ಲ, ಇದರಲ್ಲಿ ಖುಷಿಯಾಗಿ ಬಿಡುವುದಲ್ಲ. ನನಗೂ ಸಹ ತಂದೆ ಹೇಳುತ್ತಾರೆ, ನಿರಂತರ ನೆನಪು ಮಾಡು ಎಂದು. ಜೊತೆಯಲ್ಲಿರುವ ನೀವು ಪೈಲ್ವಾನ್ ಆಗಿದ್ದೀರಿ. ನಿಮಗೆ ಇನ್ನೂ ಜಾಸ್ತಿ ಬಿರುಗಾಳಿಗಳು ಬರುತ್ತವೆ. ಇಲ್ಲದಿದ್ದರೆ ಮಕ್ಕಳಿಗೆ ಹೇಗೆ ತಿಳಿಸಲು ಸಾಧ್ಯವಾಗುತ್ತದೆ? ಈ ಎಲ್ಲ ಬಿರುಗಾಳಿಗಳು ನಿಮ್ಮಿಂದ ಪಾಸ್ ಆಗುತ್ತವೆ. ನಾನು ಅವರ ಇಷ್ಟು ಹತ್ತಿರ ಕುಳಿತಿದ್ದರೂ ಸಹ ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಬೇರೆಯವರು ಇನ್ಯಾರು ಆಗುತ್ತಾರೆ? ಈ ಗುರಿ ಬಹಳ ಎತ್ತರದ್ದಾಗಿದೆ. ಡ್ರಾಮಾ ಅನುಸಾರ ಎಲ್ಲರೂ ಪುರುಷಾರ್ಥ ಮಾಡುತ್ತಿರುತ್ತಾರೆ. ಭಲೆ ಯಾರಾದರೂ ಹೀಗೆ ಪ್ರಯತ್ನ ಮಾಡಿ ತೋರಿಸಲಿ, ಬಾಬಾ ನಾವು ನಿಮಗಿಂತ ಮೊದಲು ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೇವೆ, ನಾವು ಆ ರೀತಿ ಆಗಿ ತೋರಿಸುತ್ತೇವೆ ಎಂದು ಆಗಲು ಸಾಧ್ಯವಿಲ್ಲ. ಇದೊಂದು ಡ್ರಾಮಾ ಆಗಿದೆ. ನೀವು ಪುರುಷಾರ್ಥ ಬಹಳ ಮಾಡಬೇಕಾಗುತ್ತದೆ. ಮುಖ್ಯ ಎಲ್ಲ ಮಾತು ನಡತೆಯದ್ದಾಗಿದೆ. ದೇವತೆಗಳ ನಡತೆ ಮತ್ತು ಪತಿತ ಮನುಷ್ಯರ ನಡತೆಯಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ. ನಮ್ಮನ್ನು ವಿಕಾರಿ ನಡತೆಯಿಂದ ನಿರ್ವಿಕಾರಿಯನ್ನಾಗಿ ಮಾಡುವವರು ಶಿವಬಾಬನೇ ಆಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಆದ್ದರಿಂದ ಈಗ ಪುರುಷಾರ್ಥ ಮಾಡಿ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಮರೆಯಬೇಡಿರಿ. ಬಾಕಿ ಅಬಲೆಯರು ಪಾಪ ರಾವಣನ ವಶದಲ್ಲಿದ್ದಾರೆ. ಹಾಗಾದರೆ ಏನು ಮಾಡಲು ಸಾಧ್ಯ? ನೀವು ರಾಮ ಈಶ್ವರನ ವಶದಲ್ಲಿದ್ದೀರಿ, ಅವರು ರಾವಣನ ವಶದಲ್ಲಿದ್ದಾರೆ. ಆದ್ದರಿಂದ ಯುದ್ಧ ನಡೆಯುತ್ತದೆ. ಬಾಕಿ ರಾಮ ರಾವಣರ ಯುದ್ಧ ನಡೆದಿಲ್ಲ. ಎಷ್ಟು ವ್ಯತ್ಯಾಸವಿದೆ! ರಾಮಾಯಣದಲ್ಲಿ ಎಷ್ಟೊಂದು ಕಥೆಗಳನ್ನು ಮಾಡಿಟ್ಟಿದ್ದಾರೆ. ತಂದೆ ಹೇಳುತ್ತಾರೆ, ಈಗ ನಿಮ್ಮ ಬುದ್ಧಿ ಕೋತಿಯಂತಿದೆ. ಈಗ ನನ್ನನ್ನು ನೆನಪು ಮಾಡಿರಿ, ಆಗ ಈ ದೇವತೆಗಳಂತಹ ಕರ್ತವ್ಯಗಳಾಗುತ್ತವೆ. ಭಿನ್ನ ಭಿನ್ನ ಪ್ರಕಾರದಿಂದ ತಂದೆ ಪ್ರತಿದಿನ ತಿಳಿಸುತ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ತಮ್ಮನ್ನು ಸುಧಾರಿಸಿಕೊಳ್ಳುತ್ತಾ ಹೋಗಿ. ಪ್ರತಿದಿನ ರಾತ್ರಿ ನಿಮ್ಮ ಪೋತಾ ಮೇಲನ್ನು ನೋಡಿಕೊಳ್ಳಿರಿ. ಇಡೀ ದಿನದಲ್ಲಿ ಯಾವುದೇ ಅಸುರಿ ನಡತೆ ನಡೆಯಲಿಲ್ಲ ತಾನೆ? ತೋಟದಲ್ಲಿ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ. ಇಬ್ಬರು ಒಂದೇ ತರಹ ಎಂದೂ ಇರಲು ಸಾಧ್ಯವಿಲ್ಲ. ಎಲ್ಲ ಆತ್ಮಗಳಿಗೆ ತಮ್ಮ ಪಾತ್ರ ಸಿಕ್ಕಿದೆ. ಪ್ರತಿಯೊಂದು ಆತ್ಮದ ವಾತಾವರಣ ಇತ್ಯಾದಿ ಎಲ್ಲವೂ ಬೇರೆ ಬೇರೆಯಾಗಿವೆ. ಅದು ರಿಪೀಟ್ ಆಗುತ್ತಿರುತ್ತದೆ. ಪ್ರತಿಯೊಬ್ಬರು ಯಥಾರ್ಥ ಪಾತ್ರ ಅಭಿನಯಿಸುತ್ತಿರುತ್ತಾರೆ. ತಂದೆಯೂ ಸಹ ಬಂದು ಸ್ಥಾಪನೆಯ ಕಾರ್ಯ ಮಾಡುತ್ತಾರೆ. ಪ್ರತಿ 5,000 ವರ್ಷಗಳಿಗೊಮ್ಮೆ ತಂದೆಯೇ ಬಂದು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಬೇಹದ್ದಿನ ತಂದೆಯಾಗಿದ್ದಾರೆ ಅಲ್ಲವೇ? ಆದ್ದರಿಂದ ಖಂಡಿತ ಹೊಸ ಪ್ರಪಂಚದ ಆಸ್ತಿಯನ್ನೇ ಕೊಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಹಾಗೂ ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಗಾಡ್ಲಿ ಸ್ಟೂಡೆಂಟ್ ಭವ. ಸದಾ ತಮ್ಮನ್ನು ಗಾಡ್ಲಿ ಸ್ಟೂಡೆಂಟ್ ಎಂದು ತಿಳಿದುಕೊಂಡಿದ್ದೀರಾ? ಗಾಡ್ಲಿ ಸ್ಟೂಡೆಂಟ್ ಲೈಫ್ ಎಲ್ಲಕ್ಕಿಂತ ಬೆಸ್ಟ್ ಎಂದು ಗಾಯನ ಮಾಡಲಾಗುತ್ತದೆ. ಹಾಗಾದರೆ ಹೀಗೆ ಸದಾ ಬೆಸ್ಟ್ ಅರ್ಥಾತ್ ಶ್ರೇಷ್ಠ ಜೀವನದ ಅನುಭವ ಮಾಡುತ್ತೀರಾ? ಹೇಗೆ ಸ್ಟೂಡೆಂಟ್ ಸದಾ ನಗುತ್ತಾ, ಆಡುತ್ತಾ ಮತ್ತು ಓದುತ್ತಾ ಇರುತ್ತಾರೆ ಮತ್ತು ಯಾವುದೇ ಮಾತು ಬುದ್ಧಿಯಲ್ಲಿ ವಿಘ್ನರೂಪವಾಗುವುದಿಲ್ಲವೋ, ಹಾಗೆಯೇ ಓದುವುದು, ಓದಿಸುವುದು ನಿರ್ವಿಘ್ನವಾಗಿರುವುದು, ತಂದೆಯ ಜೊತೆ ಏಳುವುದು, ಕುಳಿತುಕೊಳ್ಳುವುದು, ಊಟ ಪಾನೀಯ ಇದಾಗಿದೆ ಗಾಡ್ಲಿ ಸ್ಟೂಡೆಂಟ್ ಲೈಫ್. ಶರೀರ ಎಲ್ಲೇ ಇರಲಿ, ಆದರೆ ಮನಸ್ಸು ತಂದೆ ಮತ್ತು ಸೇವೆಯಲ್ಲಿ ತೊಡಗಿರಲಿ. ಆಹಾರ ಪಾನೀಯ ನಡೆಯುವುದು ಎಲ್ಲವೂ ತಂದೆಯ ಜೊತೆ. ಇದರದ್ದೇ ಮಹಿಮೆ ಇದೆ. ಯಾವುದು ಪ್ರಿಯವಾದ ವಸ್ತುವಾಗಿರುತ್ತದೆಯೋ ಅದರ ಜೊತೆ ಬಿಡುವುದು ಕಷ್ಟವಾಗುತ್ತದೆ. ಜೊತೆಯಲ್ಲಿರುವುದು ಯೋಗ ಜೋಡಿಸುವುದು ಕಷ್ಟವಲ್ಲ, ಯೋಗ ಮುರಿಯುವುದು ಕಷ್ಟ. ಇಂತಹ ಅನುಭವಿಗೆ ಗಾಡ್ಲಿ ಸ್ಟೂಡೆಂಟ್ ಎಂದು ಹೇಳಲಾಗುತ್ತದೆ.
ಸದಾ ನಗುತ್ತೀರಿ, ಹಾಡುತ್ತೀರಿ ಮತ್ತು ತಂದೆಯ ಜೊತೆ ನಡೆಯುತ್ತೀರಿ. ಇಂತಹ ಜೊತೆ ಮತ್ತೆ ಇಡೀ ಕಲ್ಪದಲ್ಲಿ ಎಂದೂ ಸಿಗಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.